ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೊಸ ವರ್ಷಾಚರಣೆ ಬೆಂಗಳೂರಿನಲ್ಲಿ ತಯಾರಿ ಹೇಗಿದೆ, ಸಿದ್ಧತೆ ಹೇಗಿದೆ, ಎಲ್ಲ ಸಮಗ್ರ ಮಾಹಿತಿಯನ್ನು ನೋಡಿದ್ವಿ. ಇನ್ನು ಬೇರೆ ಬೇರೆ ಕಡೆನೂ ಹಾಗೆ ಅಲ್ವಾ? ಮೈಸೂರು ನಗರದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ. ಸಹಜವಾಗಿ ಮೈಸೂರು ಅರಮನೆಗೆ ಹೆಚ್ಚಿನ ಪ್ರವಾಸಿಗರ ಆಗಮನ ಆಗಿದೆ. ಮೈಸೂರಿನಲ್ಲಿ ಭದ್ರತೆಗೆ ಅಂತ 1500 ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ. ರಾತ್ರಿ 1 ಗಂಟೆವರೆಗೆ ಮಾತ್ರ ಪಾರ್ಟಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಮೈಸೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇಡೀ ರಾತ್ರಿ ಮೈಸೂರಿನಲ್ಲಿ ಪೊಲೀಸರ ಸರ್ಪಗಾವಲು ಇದ್ದೇ ಇರುತ್ತೆ. ಅರಮನೆ ಬಳಿಯಲ್ಲೂ ಕೂಡ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಮಾಡಿದ್ದಾರೆ. ಸೊ ಮೈಸೂರಿನಲ್ಲಿ ಈಗ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಮೈಸೂರು ಒಂದು ಪ್ರಮುಖ ಪ್ರವಾಸಿ ತಾಣ. ಹಾಗಾಗಿ ಬೇರೆ ರಾಜ್ಯದ ಮೂಲೆ ಮೂಲೆಯಿಂದ ದೇಶ ವಿದೇಶಗಳಿಂದ ಜನ ಬರ್ತಾರೆ ಮೈಸೂರಿಗೆ. ಸೊ ಅದರಲ್ಲೂ ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದಾಗ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಅಗೈನ್ ಬೆಂಗಳೂರಿನಲ್ಲಿ ತೊಗೊಂಡಂಗೆ ಅಲ್ಲೂ ಕೂಡ ಮಧ್ಯರಾತ್ರಿ 1 ಗಂಟೆ ತನಕ ಪರ್ಮಿಷನ್ ಕೊಟ್ಟಿದ್ದಾರೆ. ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಅನುಕೂಲಗಳನ್ನ ಮಾಡಿಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, ಹೊಸ ವರ್ಷಾಚರಣೆ, ಕ್ರಿಸ್ಮಸ್ ಹಾಲಿಡೇಸ್, ಮೈಸೂರಿಗೆ ಪ್ರವಾಸಿಗರು ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾರೆ, ಗೊತ್ತಿರ್ತಕ್ಕಂಥದ್ದು. ಬಟ್ ಮೊನ್ನೆ ಅರಮನೆ ಹತ್ರ ನಡೆದಂತಹ ಒಂದು ದುರ್ಘಟನೆ, ಇದರಿಂದ ಸ್ವಲ್ಪ ಭದ್ರತೆ ಎಲ್ಲವೂ ಕೂಡ ಹೆಚ್ಚಾಗಿರಬೇಕು ಅಂತ ಅನ್ಕೋತೀನಿ ನಾನು. ಎಸ್ ಅರವಿಂದ್, ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಮೊದಲು ಮೈಸೂರು ಅರಮನೆಗೆ ಬೆಳಂಬೆಳಿಗ್ಗೆ ಅಪಾರ ಸಂಖ್ಯೆಯ ಪ್ರವಾಸಿಗರು ಬಂದಿದ್ದಾರೆ. ತುಂಬ ಜನ ಇದ್ದರು, ತುಂಬ ಜನ ಈಗಾಗಲೇ ಒಳಗಡೆ ಹೋಗಿದ್ದಾರೆ. ಟಿಕೆಟ್ ತೆಗೆದುಕೊಂಡು ಒಳಗಡೆ ಹೋಗಿದ್ದಾರೆ. ನಾವು ಈಗ ಆ ಕಡೆ ಭಾಗದಲ್ಲೂ ಕೂಡ ನಿಮಗೆ ತೋರಿಸ್ತೀನಿ. ಮೈಸೂರು ಅರಮನೆಯಲ್ಲಿ ಈ ಸತಿ ಕೇವಲ ಅರಮನೆ ವೀಕ್ಷಣೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಫಲಪುಷ್ಪ ಪ್ರದರ್ಶನದ ವ್ಯವಸ್ಥೆಗಳು ಎಲ್ಲದೂ ಕೂಡ ಇದೆ. ಹಾಗಾಗಿ ಅಪಾರ ಸಂಖ್ಯೆಯ ಪ್ರವಾಸಿಗರು ಈಗ ಮೈಸೂರಿನ ಅರಮನೆಗೆ ಬಂದು ಈಗ ಟಿಕೆಟ್ನ ತೆಗೆದುಕೊಂಡು ಈಗಾಗಲೇ ಅಪಾರ ಸಂಖ್ಯೆಯ ಜನ ಒಳಗಡೆ ಹೋಗಿದ್ದಾರೆ. ಇನ್ನು ಮಧ್ಯಾಹ್ನದಷ್ಟೊತ್ತಿಗೆ ಆ ಸಂಖ್ಯೆ ದುಪ್ಪಟ್ಟಾಗುತ್ತೆ. ಅದರಲ್ಲೂ ಕೂಡ ಮೈಸೂರು ಅರಮನೆಯ ಮುಂಭಾಗದಲ್ಲೇ ಇವತ್ತು ರಾತ್ರಿ 12 ಗಂಟೆ ಸುಮಾರಿನಲ್ಲಿ 12 ಗಂಟೆಗೆ ಸರಿಯಾಗಿ ಪಟಾಕಿ ಪರಿಸರ ಸ್ನೇಹಿ ಪಟಾಕಿಗಳನ್ನು ಕೂಡ ಹೊಡಿತಾರೆ. ಜೊತೆಗೆ ಪೊಲೀಸ್ ಬ್ಯಾಂಡ್ ಕೂಡ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಕೇವಲ ಪ್ರವಾಸಿಗರು ಮಾತ್ರ ಅಲ್ಲ, ಮೈಸೂರಿನ ಜನರು ಕೂಡ ಮೈಸೂರಿನ ಹೊಸ ವರ್ಷದ ಸಂಭ್ರಮಾಚರಣೆಗೆ ಮೈಸೂರು ಪ್ಯಾಲೇಸ್ಗೆ ಬರುವಂಥದ್ದು ರೂಢಿಯಾಗಿದೆ. ಕೋವಿಡ್ನ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗಿತ್ತು. ಅದರ ಆಚೆಗೆ ಪ್ರತಿ ವರ್ಷವೂ ಕೂಡ ಮೈಸೂರಿನ ಪ್ಯಾಲೇಸ್ ಮುಂಭಾಗದಲ್ಲಿ, ಯಾಕೆಂದರೆ ರಾಜ್ಯ ಬೇರೆ ಯಾವ್ಯಾವ ಭಾಗದಲ್ಲಿ ಎಲ್ಲ ಕಡೆಯಲ್ಲೂ ಪಾರ್ಟಿಗಳನ್ನ ಮಾಡ್ಬೋದು ಅಥವಾ ಸಂತೋಷವನ್ನು ಪಡ್ಬೋದು. ಆದರೆ ಪ್ಯಾಲೇಸ್ನ ಮುಂದ್ಗಡೆ ಸಂಭ್ರಮ ಪಡುವಂಥ ಏಕೈಕ ಜಾಗ ಇರುವಂಥದ್ದು ಮೈಸೂರು ಮಾತ್ರ. ಹಾಗಾಗಿಯೇ ಮೈಸೂರಿನಲ್ಲಿ 12 ಗಂಟೆಗೆ ಸರಿಯಾಗಿ ಮೈಸೂರು ಪ್ಯಾಲೇಸ್ನ ಹಿಂಭಾಗಕ್ಕೆ ಪರಿಸರ ಸ್ನೇಹಿ ಪಟಾಕಿಗಳನ್ನ ಕೂಡ ಸಿಡಿಸ್ತಾರೆ. ಅಲ್ಲಿಯವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವ್ಯವಸ್ಥೆಯೂ ಕೂಡ ಇರುತ್ತೆ. ನೀವಾಗಲೇ ಕೇಳಿದಂತೆ ಮೊನ್ನೆ ನಡೆದಂತಹ ಬಲೂನ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂಥ ಹಿನ್ನೆಲೆಯಲ್ಲಿ ಈ ಬಾರಿ ಭದ್ರತೆಯನ್ನು ಕೂಡ ಪೊಲೀಸರು ಹೆಚ್ಚು ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ಯಾಲೇಸ್ನ ಆವರಣದ ಒಳಭಾಗಕ್ಕೆ ಈಗೇನು ನೀವು ಕಾಣ್ತಾ ಇದ್ದೀರಿ ಅರವಿಂದ್, ಪ್ಯಾಲೇಸ್ನ ಮಾಮೂಲು ಪ್ರೊಸೆಷನ್ ಏನು ನಡೀತಿತ್ತು ಅರವಿಂದ್, ಆ ಜಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಜನ ಸೇರುವಂಥದ್ದು ರಾತ್ರಿ. ಯಾಕೆಂದರೆ ರಾತ್ರಿ 8 ಗಂಟೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತವೆ. 11ವರೆಗೆ ಪೊಲೀಸ್ ಬ್ಯಾಂಡ್ನ ವ್ಯವಸ್ಥೆ ಇರುತ್ತೆ. ಸರಿಯಾಗಿ 12 ಗಂಟೆಗೆ ಪರಿಸರ ಸ್ನೇಹಿ ಪಟಾಕಿಗಳನ್ನು ಕೂಡ ಸಿಡಿಸ್ತಾರೆ. ಮತ್ತು ಆಗ ಬರುವಂಥ ಜನರಿಗೂ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅನ್ನುವಂಥ ದೃಷ್ಟಿಯಿಂದ ಫಲಪುಷ್ಪ ಪ್ರದರ್ಶನ ಮತ್ತು ವಿಶೇಷ ದೀಪಾಲಂಕಾರದ ವ್ಯವಸ್ಥೆಗಳು ಎಲ್ಲದೂ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಬೇರೆ ಪ್ರದೇಶಗಳಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಮಾಡೋದಕ್ಕಿಂತ ಮೈಸೂರು ಪ್ಯಾಲೇಸ್ನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆ ಬಹಳ ವಿಶಿಷ್ಟವಾಗಿರುತ್ತೆ. ಹಾಗಾಗಿ ಅತಿ ಹೆಚ್ಚಿನ ಪ್ರವಾಸಿಗರು ಜೊತೆಗೆ ಮೈಸೂರಿನ ಲೋಕಲಿಸ್ಟ್ಗಳು ಎಲ್ಲರೂ ಕೂಡ ರಾತ್ರಿ ಈ ಮೈಸೂರಿನ ಪ್ಯಾಲೇಸ್ನ ಮುಂಭಾಗ ಸೇರುವಂಥದ್ದು ನಿಶ್ಚಿತ. ಹಾಗಾಗಿ ಅತಿ ಹೆಚ್ಚಿನ ಭದ್ರತೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಕೆ ಪಿ ತಮ್ಮ ಎಲ್ಲ ಮಾಹಿತಿಗಾಗಿ. ಮೈಸೂರಿನ ಅರಮನೆಯಲ್ಲಿ ಕೂಡ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಜನ ಸಾಕ್ಷಿ ಆಗ್ತಾರೆ. ಮೈಸೂರಿನ ಲೋಕಲೈಟ್ಸ್ ಆಗಿರ್ಬೋದು, ಪ್ರವಾಸಿಗರಾಗ್ಬೋದು, ರಾತ್ರಿ ಎಲ್ಲ ಬರ್ತಾರೆ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಆಯೋಜನೆ ಮಾಡ್ಕೊಂಡಿದ್ದಾರೆ.